ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳ ಇನ್ನುಳಿದ ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ? ತುಲಾರಾಶಿಯವರಿಗೆ ದಿವಸ ನೋಡಿ, ವೃತ್ತಿಯಲ್ಲಿ ವಿಶೇಷ ಸಾಧನೆ, ಅನುಕೂಲ ಇತ್ಯಾದಿ ಕಾಣಲಿಕ್ಕೆ ಅವಕಾಶ ಇದೆ ಮತ್ತು ಲಾಭವೂ ಇದೆ. ಈ ದಿವಸ ರಸ ವ್ಯಾಪಾರಿಗಳಿಗೆ, ಹಾಲು ಹೈನು, ಧಾನ್ಯ ವ್ಯಾಪಾರ, ಹೂವಿನ ವ್ಯಾಪಾರ ಇವರಿಗೆಲ್ಲ ನೋಡಿ ತುಂಬ ಚೆನ್ನಾಗಿರ್ತದೆ. ಮಾರುಕಟ್ಟೆಗಳಲ್ಲಿ ಕೆಲಸ ಮಾಡೋರಿಗೆ ಈ ದಿವಸ ವಿಶಿಷ್ಟ ದಿವಸ. ಒಳ್ಳೆ ಚೆನ್ನಾಗಿ ವ್ಯಾಪಾರ ಆಯಿತು, ಒಂದು ಸಂತೋಷ ಮುಖದಲ್ಲಿ ಅರಳುತ್ತೆ, ನಗು ಚೆನ್ನಾಗಿದೆ. ಇನ್ನು ಈ ದಿವಸ ಬಂಧುಗಳ ಸಹಕಾರ ಚೆನ್ನಾಗಿರ್ತದೆ. ಸ್ವಲ್ಪ ಉದರ ಬಾಧೆ ಇರ್ತದೆ, ಸ್ವಲ್ಪ ಹುಷಾರಾಗಿರಿ, ಆಹಾರ ವ್ಯತ್ಯಾಸ ಮಾಡ್ಕೋಬೇಡಿ. ಮತ್ತು ಈ ದಿವಸ ಬುದ್ಧಿ ಅತಿಯಾದ ವ್ಯಾಪಾರ ಆಗುವ ಸಂದರ್ಭದಲ್ಲಿ ಮನಸ್ಸು ಮೈಂಡ್ ಹೇಗೆ ಓಡುತ್ತೆ ಗೊತ್ತಾಗೋದಿಲ್ಲ, ತೊಡಕು ಆಗ್ಬಿಡ್ಬೋದು. ಸ್ವಲ್ಪ ಎಚ್ಚರವಾಗಿರಬೇಕು. ಹೈಯರ್ ಸ್ಟಡೀಸ್ ಮಾಡೋರಿಗೆ ಸ್ವಲ್ಪ ಮನಸ್ಸು ಚಂಚಲವಾಗುತ್ತೆ. ಬೇಡದ ಅನಗತ್ಯ ವಿಚಾರಗಳಲ್ಲಿ ಚರ್ಚೆ, ಮೂಗು ತೂರಿಸೋದು ಇದೆಲ್ಲ ತೊಂದರೆ ಆಗುತ್ತೆ. ಈ ದಿವಸ ಚೌಕಟ್ಟಬೇಕು. ದುರ್ಗಾ ಪ್ರಾರ್ಥನೆ, ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ವಿಶಿಷ್ಟ ಸಾಧನೆ ಇದೆ, ಅನುಕೂಲ ಆಗುತ್ತೆ, ಕಾರ್ಯಸಿದ್ಧಿ ಆಗುತ್ತೆ. ಏನು ಕೆಲಸ ಮಾಡ್ತೀರೋ ಅದಕ್ಕೊಂದು ಪ್ರಾಶಸ್ತ್ಯ ಸಿಗುತ್ತೆ ಮತ್ತು ವ್ಯಾಪಾರಿಗಳಿಗೆ ಅನುಕೂಲಕರವಾಗಿದೆ. ಸಹೋದರ ಸಹಕಾರ ಚೆನ್ನಾಗಿರ್ತದೆ. ಈ ದಿವಸ ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಸೂಚಿಸ್ತಾ ಇದೆ. ಹಿರಿಯರು, ತಂದೆ ಜೊತೆಗೆ ಪ್ರಯಾಣ ಮಾಡ್ತಾ ಇದ್ದರೆ ಸ್ವಲ್ಪ ಹುಷಾರಾಗಿ ಹೋಗಿ. ಮತ್ತು ಈ ದಿವಸ ಸ್ನೇಹಿತರ ಜೊತೆಗೆ ಹುಷಾರಾಗಿರಿ. ತುಂಬ ನಂಬಿಕೆಯಿಂದ ಕೆಲಸ ಮಾಡಿದ್ರೆ ಅದು ಹಾಳಾಗೋ ಸಾಧ್ಯತೆ ಇದೆ. ಅವರನ್ನೇ ನಚ್ಕೊಂಡು ಪ್ರತ್ಯಕ್ಷವಾಗಿ ಕಂಡು ಪರಾಂಬರಿಸುವಂಥ. ಹೀಗಾಗಿ ನಿಮ್ಮ ಕೆಲಸ ನೀವು ಒಂದು ಸಲ ಪರಾಂಬರಿಸ್ಕೊಳ್ಳಿ. ಪ್ರಾರ್ಥನೆಗೆ ದಿವಸ ನೀವು ಕೂಡ ವಿಷ್ಣು ಸಹಸ್ರನಾಮ ಹೇಳ್ಕೊಂಡ್ರೆ ಬಹಳ ಒಳ್ಳೆಯದು. ಧನುರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ಕರ್ಮಾಧಿಪತಿ ವೀಕ್ ಆಗ್ತಾ ಇದ್ದಾನೆ. ಹೀಗಾಗಿ ವೃತ್ತಿಯಲ್ಲಿ ಎಚ್ಚರಿಕೆಯಿಂದ ಕೆಲಸ ಮಾಡಿ. ಈ ದಿವಸ ಸಹೋದರರಲ್ಲಿ ಮನಸ್ತಾಪಗಳು ಉಂಟಾಗುವ ಸಾಧ್ಯತೆ ಇದೆ. ಸಣ್ಣ ಪುಟ್ಟ ವಿಚಾರಗಳಲ್ಲಿ ಮನಸ್ತಾಪಗಳಾಗುತ್ತೆ. ಹಣಕಾಸಿಗೆ ತೊಂದರೆ ಇಲ್ಲ, ಹಣಕಾಸಿನ ಸಮೃದ್ಧತೆ ಇದೆ. ಜೊತೆಗೆ ದಿವಸ ಪೂಜಾ ಕಾರ್ಯಗಳಲ್ಲಿ ಭಾಗಿಯಾಗ್ತೀರಾ, ಒಳ್ಳೆಯ ಕಾರ್ಯಗಳಲ್ಲಿ. ನಾನು ಆಗಲೇ ಹೇಳಿದೆ ಪ್ರಾರಂಭದಲ್ಲಿ, ಯಲ್ಲಮ್ಮನ ಜಾತ್ರೋತ್ಸವ ಹೋಗಿ ಬಂದು ಹತ್ತಿರದ ಆ ಭಾಗದಲ್ಲಿ ಇರ್ತಕ್ಕಂಥ ಧನುಸ್ಸು ರಾಶಿಯವರು ಅನುಕೂಲ ಆಗುತ್ತೆ, ಅವರಿಗೆಲ್ಲ ಹೋಗಿ ಬನ್ನಿ. ಇನ್ನು ಈ ದಿವಸ ನೀವು ಮಾಡಬಹುದಾದ ಪರಿಹಾರಕ್ಕೆ ಅಂದರೆ ತೊಡಕನ್ನು ಬಿಡಿಸ್ಕೊಳ್ಳಿಕ್ಕೆ ಮುತ್ತೈದೆಯರನ್ನು ಕರೆದು ಅವರಿಗೆ ಮಂಗಲ ದ್ರವ್ಯ ದಾನ ಮಾಡಿ ಅವರಿಗೆ ಕೊಡಿ, ಅದನ್ನು ಉಡುಗೊರೆಯಾಗಿ ಕೊಡಿ. ಅದೆಲ್ಲ ನಿಮಗೆ ತುಂಬ ಅನುಕೂಲ ಆಗುತ್ತೆ ಈ ದಿವಸ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ, ಆತಂಕವಿಲ್ಲದೆ ಕೆಲಸಗಳು ಸಾಗುತ್ತೆ. ಈ ದಿವಸ ಸ್ವಲ್ಪ ಮಾತು ನಿಮಗೆ ತೊಂದರೆ ಮಾಡುತ್ತೆ. ವಿದ್ಯಾರ್ಥಿಗಳಿಗೂ ಕೂಡ ಮಾತಿನಿಂದ, ಕಠಿಣತೆಯಿಂದ, ಒರಟು ಮಾತಿನಿಂದ ತೊಂದರೆಗಳು, ಅಲ್ಲಿ ನಿಮ್ಮ ಸ್ವಭಾವವೇ ಬದಲಾಗಿಬಿಡುತ್ತೆ. ಹೀಗಾಗಿ ಮಾತಿನ ಮೇಲೆ ನಿಗಾ ಇರಬೇಕು. ಹಣಕಾಸಿನ ವಿಚಾರದಲ್ಲಿ ಹುಷಾರಾಗಿರಿ. ಕುಟುಂಬದವ್ರ ಜೊತೆ ಘರ್ಷಣೆಗಳಾಗೋ ಸಾಧ್ಯತೆ ಇದೆ, ಸಮಾಧಾನ ಇರಲಿ. ಈ ದಿವಸ ಲಲಿತಾ ಪ್ರಾರ್ಥನೆ, ಅಮ್ಮನವ್ರ ಪ್ರಾರ್ಥನೆ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಪ್ರೆಷರ್ ಸಹಜವಾಗಿದೆ. ಇನ್ನೂ ಕೂಡ ಕೆಲವು ದಿವಸಗಳ ಕಾಲ ಒತ್ತಡ ಅಧಿಕವಾಗಿರುತ್ತೆ. ಈ ದಿವಸ ಸಂಗಾತಿಯ ಸಹಕಾರ ತುಂಬ ಚೆನ್ನಾಗಿದೆ. ಈ ದಿವಸ ವ್ಯಾಪಾರಿಗಳಿಗೆ ಅನುಕೂಲಕರವಾಗಿದೆ. ಬೆಟ್ಟಗುಡ್ಡ ಪ್ರದೇಶಗಳಲ್ಲಿ ಈ ಕೃಷಿ ಚಟುವಟಿಕೆಯಲ್ಲಿದ್ದರೆ ಅವರಿಗೆ ತುಂಬ ಚೆನ್ನಾಗಿರ್ತದೆ, ಅನುಕೂಲ ಫಲವಾಗಿದೆ. ಇನ್ನು ಸಂಗಾತಿಯ ಸಹಕಾರ, ಸ್ನೇಹ, ಪ್ರೀತಿ, ಪ್ರೇಮ ಇಂಥ ವಿಚಾರಗಳಲ್ಲಿ ನಿರಾಳತೆ ಕಾಣಲಿಕ್ಕೆ ಅವಕಾಶ ಇದೆ. ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗುತ್ತೆ. ತಲೆ ಸಿಡಿತ, ತಲೆ ಭಾರ ಅಂತೀವಲ್ಲ, ಆ ರೀತಿಯಲ್ಲಿ ನಿಮಗೆ ಸ್ವಲ್ಪ ತೊಂದರೆ ಇದೆ. ಶನೈಶ್ಚರ ಕವಚವನ್ನು ಕೇಳಿಸ್ಕೊಳ್ಳಿ ಈ ದಿವಸ. ಇನ್ನು ಮೀನರಾಶಿ. ಮೀನರಾಶಿಯವರಿಗೆ ದಿವಸ ಅಧಿಕ ವ್ಯಯ ಸೂಚಿಸ್ತಾ ಇದೆ, ಹುಷಾರು. ಸ್ತ್ರೀಯರಿಗೆ ಕೆಲಸದ ಒತ್ತಡ ಇದೆ. ಇನ್ನು ಬಂಧುಗಳ ವಿಚಾರದಲ್ಲಿ ಮಾನಸಿಕವಾಗಿ ಪ್ರೆಷರ್, ಅದು ಕೂಡ ಒಂಥರ ಏನೋ ಹೇಳಿದ್ರು ಅದನ್ನು ಪಾಲಿಸೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ, ಆ ಥರದ್ರಲ್ಲಿ ಒಂದು ಸ್ವಲ್ಪ ಮನಸ್ಸಿಗೆ ವ್ಯಥೆ ಮಾಡ್ಕೊಳ್ತೀರಾ. ಇನ್ನು ಸಾಲ ನಿವಾರಣೆ ಆಗುತ್ತೆ, ಅದರಲ್ಲಿ ಸಂಶಯ ಇಲ್ಲ. ಸಾಲದಿಂದ ಹೊರಬರೋ ಸಾಧ್ಯತೆ ಸೂಚಿಸ್ತಾ ಇದೆ. ದಾಂಪತ್ಯದಲ್ಲಿ ಮನಸ್ತಾಪ, ಅವರಿಂದ ಒಂದು ಸ್ವಲ್ಪ ಆಪ್ತರು ದೂರ ಆಗ್ತಕ್ಕಂಥದ್ದು, ಅಂದರೆ ದಾಂಪತ್ಯದಲ್ಲಿ ಅನುರಾಗ ದೂರಾಗಿ ಪರಸ್ಪರ ದೂರ ಆಗ್ತಕ್ಕಂಥ ಸಾಧ್ಯತೆ. ದೂರ ಆಗೋದು ಅಂದರೆ ಏನು ಬಿಟ್ಟು ಹೋಗ್ತವಂತಲ್ಲ, ಸ್ವಲ್ಪ ಮಟ್ಟಿಗೆ ಅಂತರ ಕಾಯ್ಕೊಳ್ಳುವ ಸಂದರ್ಭ ಎದುರಾಗುತ್ತೆ. ಲಕ್ಷ್ಮೀನಾರಾಯಣರು ಪ್ರಾರ್ಥನೆ ಮಾಡಿಕೊಂಡ್ರೆ ಬಹಳ ಬಹಳ ಒಳ್ಳೆಯದು. ಈ ದಿವಸ 12 ರಾಶಿಗಳು ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಸುಲಭವಾದ ಮಂತ್ರ ಗಮನಿಸಿ. ಓಂ ನಾರಾಯಣ್ಯೈ ನಮಃ, ಈ ಮಂತ್ರವನ್ನು ಹೇಳ್ಕೊಳ್ಳಿ. ಈ ದಿವಸ ಅಮ್ಮನವರ ಅನುಗ್ರಹ ಉಂಟಾಗುತ್ತೆ. ಸರಿ ಶಾಸ್ತ್ರಿಗಳ, ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ 12 ರಾಶಿಗಳ ಫಲಾಫಲದ ಬಗ್ಗೆ ತಿಳಿಸ್ಕೊಟ್ರಿ. ಹಾಗೆ ನಮ್ಮ ವೀಕ್ಷಕರು ಕಳುಹಿಸಿದಂಥ ಸಂದೇಶಗಳಿಗೆ ಸಲಹೆ, ಸೂಚನೆ, ಪರಿಹಾರಗಳನ್ನು ಸೂಚಿಸಿದ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ.
ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.